ಓಂ ನಮಃ ಶಿವಾಯ. ಉಪವಾಸ. ಎಷ್ಟೋ ಜನ ವಾರದಲ್ಲಿ 1 ಸಾರಿ 2 ಸಾರಿ ಉಪವಾಸವನ್ನು ಮಾಡ್ತಾರೆ. ಸೋಮವಾರ ದಿವಸ ಶಿವಪ್ಪಗೆ, ಮಂಗಳವಾರ ದಿವಸ ಗಣಪತಿಗೆ, ಗುರುವಾರ ದಿವಸ ದತ್ತನಿಗೆ ಗುರುವಿಗೆ, ಶನಿವಾರ ಹನುಮಪ್ಪನಿಗೆ, ಹೀಗೆ ವಾರದಲ್ಲಿ 7 ದಿವಸ ಕೆಲವರು ಒಂದೊಂದು ದಿವಸ ಉಪವಾಸದ ವ್ರತವನ್ನು ಆಚರಣೆ ಮಾಡ್ತಾರೆ. ನಿಜವಾದ ಅರ್ಥ ಏನು? ಈ ಉಪವಾಸದ ನಿಜವಾದ ಅರ್ಥ ಏನು? ಯಾಕೆ ನಾವು ಉಪವಾಸವನ್ನು ಮಾಡಬೇಕು? ಏನನ್ನು ಕೂಡ ತಿಂದೇ ಇರೋದನ್ನು ಸಾಮಾನ್ಯವಾಗಿ ನೀವುಗಳು ಉಪವಾಸ ಅಂತ ಕರಿತೇವೆ. ನಿಜವಾಗಿಯೂ ಉಪವಾಸದ ಅರ್ಥ ಮರೆತು ಬಿಟ್ಟಿದ್ದೇವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದ ನಿಗ್ರಹವೇ ನಿಜವಾದ ಉಪವಾಸ. ಯಾಕೆಂದರೆ ಇದರೊಳಗಡೆ ಯಾವುದು ಜಾಸ್ತಿ ಆದರೂ ಕೂಡ ನಮ್ಮ ಅಂತ್ಯ ಪ್ರಾರಂಭವಾಗುತ್ತೆ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಹಾಗಾದರೆ ಒಂದು ಪ್ರಶ್ನೆ ಉತ್ಪತ್ತಿಯಾಗುತ್ತೆ. ಉಪವಾಸದ ದಿನ ಊಟ ಮಾಡಬಹುದೇ ಅಂತ. ಇದಕ್ಕೆ ಸರಿಯಾದ ಉತ್ತರ ಮಾಡಬಹುದು. ಆದರೆ ನೀವು ನಿರಾಹಾರ ಉಪವಾಸ ಮಾಡ್ತೀರಿ ಅನ್ನೋದಾದರೆ ಊಟವನ್ನು ಮಾಡಬಾರದು. ಯಾವುದೇ ಆಹಾರವನ್ನು ಸ್ವೀಕಾರ ಮಾಡಬಾರ್ದು. ಯಾವುದನ್ನು ನಿಗ್ರಹ ಮಾಡಬೇಕೋ ಅದನ್ನು ಬಿಡುವಂಥದ್ದು. ಹಾಗೆ ಯಾವುದನ್ನು ವೃದ್ಧಿಗೊಳಿಸ್ಕೋಬೇಕೋ ಬೇಕಾಗಿದೆಯೋ ಅದನ್ನು ಹೆಚ್ಚಿಸಿಕೊಳ್ಳೋದೇ ನಿಜವಾದ ಉಪವಾಸ ಬಂಧುಗಳೇ. ಸುಮ್ಮನೆ ಹೊಟ್ಟೆ ಕಟ್ಟಿಕೊಂಡು ಉಪವಾಸ ಮಾಡಿದರೆ ಅದು ಉಪವಾಸ ವ್ರತ ಆಗೋದಿಲ್ಲ. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭಗಳ ನಿಗ್ರಹವೇ ನಿಜವಾದ ಉಪವಾಸ. ನಿಜವಾದ ಉಪವಾಸದ ಅರ್ಥ ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರೋದು. ಯಾರ ಹತ್ರ ಇರೋದು? ಭಗವಂತನ ಹತ್ತಿರ ಇರೋದು. ಆ ಉಪವಾಸದ ಸಮಯದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಭಗವಂತನ ಚಿಂತನೆಯನ್ನು ಮಾಡಬೇಕು. ಸದಾ ಭಗವಂತನೊಂದಿಗೆ ಇರಬೇಕು. ಅದು ನಿಜವಾದ ಉಪವಾಸ ಬಂಧುಗಳೇ. ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ. ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆ ಮಾಡಿ. ಶುಭ ದಿನ. ಶುಭವಾಗಲಿ ಬಂಧುಗಳೇ.